ನಮಸ್ಕಾರ ಟ್ರೇಡರ್ ಎಜ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಈ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗ್ಲಿಕ್ಕಿದೆ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೀವು ಸ್ಕಿಪ್ ಮಾಡದಲ್ಲಿ ನೋಡಿ, ನೀವು ಕೂಡ ಮುಂದಿನ ದಿನದಲ್ಲಿ ಇದೇ ತರಹದ ಎಂಟ್ರಿಗಳನ್ನ ಪಡೆದು ನೀವು ಕೂಡ ಲಾಭ ಮಾಡಬಹುದು. ಸೊ ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ XAU-USD ಚಾರ್ಟ್ ಅನ್ನ ನಾನು ಹಾಕಿದ್ದೀನಿ, ನೀವು ನೋಡಬಹುದು. ಟ್ರೇಡಿಂಗ್ ವ್ಯೂ ಅಲ್ಲಿ XAU-USD ಚಾರ್ಟ್ ಹಾಕಿದ್ದೀನಿ. ಇದು 30 ಮಿನಿಟ್ಸ್ ಟೈಮ್ ಫ್ರೇಮ್ ಅನ್ನ ನಾವು ಹಾಕಿರುವಂತದ್ದು. ಸೊ ಮಾರ್ಕೆಟ್ ಏನ್ ಮಾಡ್ತಾ ಇತ್ತು, ಒಂದು ಡೌನ್ ಟ್ರೆಂಡ್ ಅಲ್ಲಿ ಇತ್ತು, ಒಂದು ಪುಲ್ ಬ್ಯಾಕ್ ನ ಕೊಟ್ಟು ಇನ್ನೊಂದು ಡೌನ್ ಟ್ರೆಂಡ್ ಅಲ್ಲಿ ಇತ್ತು, ಮತ್ತೆ ಒಂದು ಪುಲ್ ಬ್ಯಾಕ್ ಕೊಟ್ಟು ಮತ್ತೆ ಡೌನ್ ಬಂದು ಮಾರ್ಕೆಟ್ ಇದೇ ಲೆವೆಲ್ ಅಲ್ಲಿ ಕನ್ಸಾಲಿಡೇಟ್ ಆಗ್ತಿ ಈಗ ಬ್ರೇಕ್ಔಟ್ ಅನ್ನ ಕೊಟ್ಟಿರೋದು ನೀವು ನೋಡಬಹುದು. ಕರೆಕ್ಟಾ? ಸೊ ನಾನೇನ್ ಮಾಡ್ತೀನಿ, ಈ 30 ಮಿನಿಟ್ಸ್ ಟೈಮ್ ಫ್ರೇಮ್ ಇಂದ ಒಂದು 5 ಮಿನಿಟ್ಸ್ ಟೈಮ್ ಫ್ರೇಮ್ಗೆ ಮಾರ್ಕೆಟ್ ಅಲ್ಲಿ ಶಿಫ್ಟ್ ಮಾಡ್ತೀನಿ. ಓಕೆ, ಮಾರ್ಕೆಟ್ ಅಲ್ಲಿ 30 ಮಿನಿಟ್ಸ್ ಟೈಮ್ ಫ್ರೇಮ್ ಇಂದ ನಾನು 5 ಮಿನಿಟ್ಸ್ ಟೈಮ್ ಫ್ರೇಮ್ಗೆ ಶಿಫ್ಟ್ ಮಾಡಿ ಒಂದು ಅನಾಲಿಸಿಸ್ ನ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಇಲ್ಲಿ ನಾವು ನೋಡೋದಾದ್ರೆ ನಮಗೆ ಕ್ಲೀನ್ ಆಗಿ ಇಲ್ಲೊಂದು ಟ್ರೆಂಡ್ ಲೈನ್ ಕಾಣಿಸ್ತಾ ಇದೆ. ಸೊ ಈ ಟ್ರೆಂಡ್ ಲೈನ್ ಅಲ್ಲಿ ನಾನು ಒಂದು ಎಂಟ್ರಿನ ಪಡೆಯಕ್ಕೆ ಟ್ರೈ ಮಾಡ್ತೀನಿ. ಸೊ ಅದು ಯಾವ ತರ ಅಂತ ನಾವು ನೋಡೋಣ ಬನ್ನಿ. ಸೊ ನೀವು ನೋಡ್ಬೋದು, ನಾನು ಟ್ರೆಂಡ್ ಲೈನ್ ನ ಪ್ಲಾಟ್ ಮಾಡ್ತೀನಿ. ಆ ಟ್ರೆಂಡ್ ಲೈನ್ ಬಂದು ಈ ತರ, ಈ ಒಂದು ಟ್ರೆಂಡ್ ಲೈನ್ ನಮಗೆ ಪ್ಲಾಟ್ ಆಗೋದು ಕಾಣುತ್ತೆ. ಕರೆಕ್ಟಾ? ಸೊ ಮಾರ್ಕೆಟ್ ಏನ್ ಮಾಡಿತ್ತು, ಮಾರ್ಕೆಟ್ ಈ ಒಂದು ಜಾಗದಿಂದ, ಎಕ್ಸಾಕ್ಟ್ಲಿ ಈ ಒಂದು ಜಾಗದಿಂದ ಮಾರ್ಕೆಟ್ ಏನ್ ಮಾಡಿತ್ತು, ಒಂದು ಉತ್ತಮವಾದ ಸೆಲ್ ಆಫ್ ಅನ್ನ ಕೊಟ್ಟು, ಒಂದು ಪುಲ್ ಬ್ಯಾಕ್ ಅನ್ನ ಕೊಟ್ಟು, ಮತ್ತೆ ಒಂದು ಸೆಲ್ ಆಫ್ ಅನ್ನ ಕೊಟ್ಟು, ಮತ್ತೆ ಒಂದು ಪುಲ್ ಬ್ಯಾಕ್ ಅನ್ನ ಕೊಟ್ಟು ಕನ್ಸಾಲಿಡೇಷನ್ ಫೇಸ್ಗೆ ಹೋಗಿದೆ. ಈಗ ಮಾರ್ಕೆಟ್ ಬ್ರೇಕ್ಔಟ್ ಆಗಿರೋದು ನಮಗೆ ಕ್ಲೀನ್ ಆಗಿ ಈ ಒಂದು ಚಾರ್ಟ್ ಅಲ್ಲಿ ಕಾಣಿಸ್ತಾ ಇದೆ. ಸೊ ನಾವು ಇಲ್ಲಿ ಎಂಟ್ರಿ ಪಡ್ತೀವಿ ಅಂತ ಹೇಳಿದ್ರೆ, ನಾನು 5 ಮಿನಿಟ್ಸ್ ಟೈಮ್ ಫ್ರೇಮ್ಗೆ ಶಿಫ್ಟ್ ಆದಾಗ ನನಗೆ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸಿದ್ದು ಒಂದು ಟ್ರೆಂಡ್ ಲೈನ್. ಆ ಟ್ರೆಂಡ್ ಲೈನ್ ನಾನು ಮಾರ್ಕ್ ಮಾಡ್ತೀನಿ. ಈ ಟ್ರೆಂಡ್ ಲೈನ್ ನಾನು ಮಾರ್ಕ್ ಮಾಡಿದಾಗ 5 ಮಿನಿಟ್ಸ್ ಅಲ್ಲಿ ಯಾವ ತರ ಕನ್ಫರ್ಮೇಶನ್ ಇರಲಿಲ್ಲ ಈ ಒಂದು ಎಂಟ್ರಿ. ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೆ, ಸೊ ಯಾವ್ದಾರ ಒಂದು ಒಳ್ಳೆ ಆಪರ್ಚುನಿಟಿ ಸಿಗುತ್ತಾ ಅಂತ. ಸೊ ಆಗ ನನಗೆ 1 ಮಿನಿಟ್ ಟೈಮ್ ಫ್ರೇಮ್ಗೆ ನಾನು ಶಿಫ್ಟ್ ಆಗ್ತೀನಿ. ಸೊ 1 ಮಿನಿಟ್ ಟೈಮ್ ಫ್ರೇಮ್ಗೆ ನಾನು ಶಿಫ್ಟ್ ಆದಾಗ ಟ್ರೆಂಡ್ ಲೈನ್ ಅಲ್ಲಿ ಒಂದು ಬ್ರೇಕ್ಔಟ್ ಅನ್ನ ಕೊಟ್ಟು ಮಾರ್ಕೆಟ್ ಒಂದು ರಿವರ್ಸಲ್ ಬಂದಿತ್ತು. ಸೊ ರಿವರ್ಸಲ್ ಬಂದಾಗ ಏನಾಯ್ತು, ಮಾರ್ಕೆಟ್ ಅಲ್ಲಿ ಇಲ್ಲಿ ಒಂದು ಲೆವೆಲ್ ಇತ್ತು, ಇಲ್ಲಿ ಒಂದು ಇಂಪಾರ್ಟೆಂಟ್ ಲೆವೆಲ್ ಇತ್ತು, ನೀವು ನೋಡ್ಬೋದು. ಈ ಒಂದು ಇಂಪಾರ್ಟೆಂಟ್ ಲೆವೆಲ್ ಯಾವ ರೀತಿ ವರ್ಕ್ ಆಗಿದೆ ಅಂತ ನೀವು ನೋಡ್ಬೋದು. ಸೊ ಎಕ್ಸಾಕ್ಟ್ ನಿಯರ್ ಬೈ ಅದೇ ಲೆವೆಲ್ ಅಲ್ಲಿ ಮಾರ್ಕೆಟ್ ಬಂದು ಒಂದು ಸಪೋರ್ಟ್ ನ ಪಡೆಯುತ್ತೆ. ಸೊ ಓವರ್ ಆಲ್ ಇವತ್ತಿನ ಟ್ರೆಂಡ್ ನೋಡಂಗಿದ್ರೆ ಕಂಪ್ಲೀಟ್ ಕನ್ಸಾಲಿಡೇಷನ್, ನಿನ್ನೆಯಿಂದ ಕಂಪ್ಲೀಟ್ ಕನ್ಸಾಲಿಡೇಷನ್ ಆಗಿತ್ತು. ಕನ್ಸಾಲಿಡೇಷನ್ ಆದ್ಮೇಲೆ ಒಂದು ಬ್ರೇಕ್ಔಟ್ ಅನ್ನ ಕೊಟ್ಟಿರುತ್ತೆ ಮಾರ್ಕೆಟ್. ಈ ಒಂದು ಟ್ರೆಂಡ್ ಲೈನ್ ಅಲ್ಲಿ ಬ್ರೇಕ್ಔಟ್ ಅನ್ನ ಕೊಡಕ್ಕೆ ಸಸ್ಟೈನ್ ಆಗದಲ್ಲೇ ರಿವರ್ಸಲ್ ಆಗಿ ಒಂದು ಪುಲ್ ಬ್ಯಾಕ್ ಅನ್ನ ಕೊಟ್ಟು ಅಗೇನ್ ಈ ಒಂದು ಜಾಗದಲ್ಲಿ ಒಂದು ರೀಟೆಸ್ಟ್ ಆಗಿ ಮಾರ್ಕೆಟ್ ಮೂವ್ ಆಗ್ತಾ ಇದ್ದಿದ್ದು ನಾನು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿದ್ದೆ. ಸೊ 5 ಮಿನಿಟ್ಸ್ ಅಲ್ಲೂ ಕೂಡ ಯಾವುದೇ ತರ ಎಂಟ್ರಿ ನನಗೆ ಕ್ಲಿಯರ್ ಆಗಿ ಸಿಕ್ಕಿರ್ಲಿಲ್ಲ. ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೆ, ಒಂದು ಒಳ್ಳೆ ಎಂಟ್ರಿ ಸಿಕ್ಕಿದ್ರೆ ಎಂಟ್ರಿನ ಪಡೆಯೋಣ ಅಂತ. ಸೊ ನೀವು ನೋಡ್ಬೋದು, ಇಲ್ಲಿ ನನಗೆ 1 ಮಿನಿಟ್ ಅಲ್ಲಿ ಒಂದು ಟ್ರೆಂಡ್ ಲೈನ್ ಕಾಣುತ್ತೆ ಈ ಜಾಗದಲ್ಲಿ. ಸೊ ಅದನ್ನ ನಾವು ಮಾರ್ಕ್ ಮಾಡೋಣ. ಸೊ ಈ ಒಂದು ಟ್ರೆಂಡ್ ಲೈನ್ ನಾನು 1 ಮಿನಿಟ್ ಅಲ್ಲಿ ಮಾರ್ಕ್ ಮಾಡ್ತೀನಿ. 1 ಮಿನಿಟ್ ಅಲ್ಲಿ ಈ ಒಂದು ಟ್ರೆಂಡ್ ಲೈನ್ ನ ಮಾರ್ಕ್ ಮಾಡಿದಾಗ ಮಾರ್ಕೆಟ್ ಅಲ್ಲಿ ಒಂದು ಬ್ರೇಕ್ಔಟ್ ಅನ್ನ ಕೊಡುತ್ತೆ. ಎಕ್ಸಾಕ್ಟ್ ಈ ಲೆವೆಲ್ ಅಲ್ಲಿ ಬ್ರೇಕ್ಔಟ್ ಅನ್ನ ಕೊಡುತ್ತೆ. ಮಾರ್ಕೆಟ್ ಬ್ರೇಕ್ಔಟ್ ಕೊಟ್ಟಾಗ ನಾನು ಯಾಕೆ ಬೈಯಿಂಗ್ ಸೈಡ್ ಅಲ್ಲಿ ಟ್ರೇಡ್ ತಗೊಂಡೆ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಮಾರ್ಕೆಟ್ ಎಲ್ಲ ಡೌನ್ ಸೈಡ್ ಅಲ್ಲಿ ಇತ್ತು. ಆಮೇಲೆ ಒಂದು ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಮಾರ್ಕೆಟ್ ಹೋಗಿತ್ತು. ಕರೆಕ್ಟಾ? ಇಲ್ಲಿ ನೋಡಿ, ಒಂದು ಡೌನ್ ಟ್ರೆಂಡ್ ಆದ್ಮೇಲೆ ಇಲ್ಲಿ ಮಾರ್ಕೆಟ್ ಒಂದು ಕನ್ಸಾಲಿಡೇಷನ್ ಫೇಸ್ಗೆ ಹೋಗಿತ್ತು. ಕನ್ಸಾಲಿಡೇಷನ್ ಫೇಸ್ ಹೋದ್ಮೇಲೆ ಮಾರ್ಕೆಟ್ ಬ್ರೇಕ್ಔಟ್ ಕೊಟ್ಟಿತ್ತು. ಬ್ರೇಕ್ಔಟ್ ಕೊಟ್ಮೇಲೆ ಏನ್ ಮಾಡಿದ್ರು, ಇಲ್ಲಿರೋ ಒಂದು ಟ್ರೆಂಡ್ ಲೈನ್ ಅಲ್ಲಿ ಎಲ್ಲರೂ ರಿವರ್ಸಲ್ ಬೇಸ್ಡ್ ಆಗಿ ಪ್ಲಾನ್ ಮಾಡಿದ್ರು. ಎಲ್ಲರೂ ಕೂಡ ಇಲ್ಲಿ ಟ್ರ್ಯಾಪ್ ಆಗಿದ್ದಾರೆ ಕ್ಲಿಯರ್ ಆಗಿ. ಸೊ 1 ಮಿನಿಟ್ ಅಲ್ಲಿ ನಾನೇನ್ ಮಾಡ್ತೀನಿ, ಎಕ್ಸಾಕ್ಟ್ ಆಗಿ ಈ ಒಂದು ಜಾಗದಲ್ಲಿ ವೆಯ್ಟ್ ಮಾಡಿ ಈ ಬ್ರೇಕ್ಔಟ್ ಅಲ್ಲಿ ಒಂದು ಎಂಟ್ರಿನ ನಾನು ಪ್ಲೇಸ್ ಮಾಡ್ತೀನಿ. ಸೊ ಎಂಟ್ರಿನ ನಾನು ಎಲ್ಲಿ ಪ್ಲೇಸ್ ಮಾಡ್ತೀನಿ ಅಂತ ಹೇಳಿದ್ರೆ, ಈ ಒಂದು ಜಾಗದಲ್ಲಿ ಬ್ರೇಕ್ಔಟ್ ಆದ್ಮೇಲೆ ನಾನು ಇಲ್ಲಿ ಎಂಟ್ರಿನ ಪ್ಲೇಸ್ ಮಾಡ್ತೀನಿ. ನನ್ನ ಒಂದು ಸ್ಟಾಪ್ ಲಾಸ್ ಈ ಒಂದು ಕ್ಯಾಂಡಲ್ ನ ಕೆಳಗಡೆ ನಾನು ಪ್ಲೇಸ್ ಮಾಡ್ತೀನಿ. ಸೊ ನಮಗೆ ಈಸಿಲಿ ಆಗಿ 1:2 ಟಾರ್ಗೆಟ್ ಮಾರ್ಕೆಟ್ ಅಚೀವ್ ಮಾಡಿದೆ. ಸೊ ನನ್ನ ಒಂದು ಟಾರ್ಗೆಟ್ ಯಾಕೆ ಇಲ್ಲಿವರೆಗೂ ಫಸ್ಟ್ ನಾನು ಅಚೀವ್ ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ಇಲ್ಲಿ ಆಲ್ಮೋಸ್ಟ್ ಒಂದು ರೆಸಿಸ್ಟೆನ್ಸ್ ನಮಗೆ ಕಾಣಕ್ಕೆ ಸಿಗುತ್ತೆ. ಈ ಒಂದು ರೆಸಿಸ್ಟೆನ್ಸ್ ಲೆವೆಲ್ ಏನಿದೆ, ಈ ರೆಸಿಸ್ಟೆನ್ಸ್ ಲೆವೆಲ್ ಇಂದ ಮಾರ್ಕೆಟ್
ರಿವರ್ಸಲ್ ಆಗುತ್ತೆ. ಸೊ ನಾವೇನು ಮಾಡ್ತೀವಿ, ನಮ್ಮ ಒಂದು ಎಸ್ ಎಲ್ ಇಲ್ಲಿ ಇರುತ್ತೆ ಎಕ್ಸಾಕ್ಟ್ ಈ ಒಂದು ಗ್ರೀನ್ ಕ್ಯಾಂಡಲ್ ಕೆಳಗಡೆನೆ ಇಮಿಡಿಯೇಟ್ ಆಗಿ ನಾನು ಎಸ್ ಎಲ್ ನ ಇಟ್ಟಿರ್ತೀನಿ. ಸೊ 1:2 ಎಕ್ಸಾಕ್ಟ್ ಆಗಿ ಅಚೀವ್ ಮಾಡ್ತೀವಿ. ಮಾರ್ಕೆಟ್ ಅದನ್ನ ರಿವರ್ಸ್ ಆಗಿಲಾಗಿ ಮತ್ತೆ ಅದರ ಹೈ ಬ್ರೇಕ್ ಮಾಡಿಕೊಂಡು ಮಾರ್ಕೆಟ್ ನೀವು ನೋಡ್ಬೋದು ಯಾವ ರೀತಿಯಲ್ಲಿ ಮಾರ್ಕೆಟ್ ಒಂದು ಉತ್ತಮವಾದಂತಹ ರ್ಯಾಲಿನ ಇವತ್ತು ಕೊಟ್ಟಿದೆ, ಸ್ಟಿಲ್ ಕೊಡ್ತಾ ಇದೆ ಅಂತ. ಸೊ ನಾವೇನಾದ್ರೂ ಈ ಟ್ರೇಡ್ ಅನ್ನ ಹೋಲ್ಡ್ ಮಾಡಿದ್ರೆ ನಿಯರ್ ಬೈ ನಮಗೆ 1:9 ಅಷ್ಟು ಪ್ರಾಫಿಟ್ ಈ ಒಂದು ಟ್ರೇಡಲ್ಲಿ ಆಗ್ತಾ ಇತ್ತು. 1:9 ಅಂತ ಹೇಳಿದ್ರೆ ನಿಯರ್ ಬೈ 1,000ಕ್ಕೆ 9,000 ಪ್ರಾಫಿಟ್ ನಿಮಗೆ ಆಗ್ತಾ ಇತ್ತು ಅಂತ ಹೇಳಿದ್ರೆ 1,000 ನೀವೇನಾದ್ರೂ ನಿಮ್ಮ ಒಂದು ಕ್ಯಾಪಿಟಲ್ ಅಲ್ಲಿ ರಿಸ್ಕ್ ಮಾಡಿದ್ರೆ ನಿಮ್ಮ ಒಂದು ರಿವಾರ್ಡ್ ಬಂದು 9,000 ಪ್ರಾಫಿಟ್ ಆಗ್ತಾ ಇತ್ತು. ಸ್ಟಿಲ್ ಬೈಯಿಂಗ್ ಒಂದು ಪ್ರೆಷರ್ ನಮಗೆ ಕಾಣಿಸ್ತಾ ಇದೆ ಮಾರ್ಕೆಟ್ ಅಲ್ಲಿ. ಸೊ ಬೈಯಿಂಗ್ ಪ್ರೆಷರ್ ಕಾಣಿಸ್ತಾ ಇದೆ, ಎಲ್ಲರೂ ಕೂಡ ಒಂದು ಬೈಯಿಂಗ್ ಮೊಮೆಂಟಮ್ ಅಲ್ಲೇ ಈಗ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡ್ತಾ ಇದ್ದಾರೆ. ಸೊ ಇದಿನ್ನ ಎಷ್ಟು ಮೇಲೆ ಹೋಗುತ್ತೆ ಅಂತ ನಮಗೆ ಯಾವುದೇ ಕಾರಣಕ್ಕೂ ಎಕ್ಸಾಕ್ಟ್ ಲೆವೆಲ್ ಅಲ್ಲಿ ಹೇಳಕ್ ಬರೋದಿಲ್ಲ. ಸೊ ಈ ಒಂದು ಲೆವೆಲ್ ನ ಮಾರ್ಕೆಟ್ ಒಂದು ಬ್ರೇಕ್ ಡೌನ್ ಕೊಟ್ಟು ಫಾಲ್ ಆಗಿತ್ತು. ಸೊ ಅದೇ ಜಾಗನ ಮಾರ್ಕೆಟ್ ಈಗ ರೆಸಿಸ್ಟೆನ್ಸ್ ಫೇಸ್ ಮಾಡ್ತಾ ಇದೆ. ನೋಡೋಣ ಬನ್ನಿ ಮುಂದೆ ನಾವು ಯಾವ ತರ ಈ ಒಂದು ಟ್ರೇಡ್ ಅನ್ನ ತಗೋಬಹುದು ಅಂತ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಸೊ ಈ ವಿಡಿಯೋ ನಿಮ್ಗೆಲ್ಲರೂ ಕೂಡ ಇಷ್ಟ ಆಗಿದೆ ಅನ್ಕೊಂತೀನಿ. ಸೊ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಫಾಲೋ ಮಾಡಿ, ಶೇರ್ ಮಾಡಿ. ಆಮೇಲೆ ನಿಮಗೆ ಏನಾದರೂ ಕ್ವೈರೀಸ್ ಇದ್ರೆ ಕಮೆಂಟ್ ಮಾಡಿ. ಡೆಫಿನೆಟ್ ಆಗಿ ನಾವು ಮುಂದಿನ ವಿಡಿಯೋದಲ್ಲಿ ಈ ಒಂದು ಕ್ವಶನ್ಗೆ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.